ಮ್ಯಾಮ್, ಇವತ್ತು ನಿಮ್ಮ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಈ ಊರಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಜವಾಬ್ದಾರಿ ನಂದು. ಹಾಗೆ ಪ್ರತಿಯೊಬ್ಬ ವ್ಯಕ್ತಿನೂ ಸ್ವಂತ ಮಗು ಥರ ನೋಡಿಕೊಂಡು ಒಳ್ಳೆ ಚಿಕಿತ್ಸೆ ಕೊಡ್ತೀನಿ. ಇದೇ ನನ್ನ ಮಾತು. ಬಾರು, ಇದೆಲ್ಲ ನೋಡ್ತಿದ್ರೆ ನೀನು ಮೊದಲನೇ ಪೇಷಂಟು ನಾನೇ ಆಗ್ಬಿಡ್ತೀನ ಅಂತ ಅನ್ಸ್ತೈತಿ. ಅಲ್ಲ ಎಲ್ಲರೂ ಸೇರಿದ್ದೀರಾ, ಇದೆಲ್ಲ ಆಯ್ತೈತೆ. ಈ ಕುಸಿಗೆ ನಂಗೆ BP ಜಾಸ್ತಿಯಾಗಿ ಮ್ಯಾಕ್ ಹೋದಂಗೆ ಅನ್ಸ್ತೈತೆ. ಹೊಸಿ ಚೆಕ್ ಮಾಡ್ಪಾರು. ಮ್ಯಾಮ್, ವಿತ್ ಯೋರ್ ಪರ್ಮಿಷನ್. ನನ್ನ ಪರ್ಮಿಷನ್ ಯಾಕಬೇಕು? ಪ್ಲೀಸ್ ಪ್ಲೀಸ್. ಉಸಿರಾಡ್ಬೇಕಾ? ಮಾವ, ನಿನಗೆ ಯಾವ BP ಸಮಸ್ಯೆನೂ ಇಲ್ಲ, ನೀನು ಆರೋಗ್ಯವಾಗಿದ್ಯಾ. ಓಹೋ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನ್ನ ಪಕ್ಕದಲ್ಲಿದ್ದರೆ ಅದೇ ನನಗೆ ಆರೋಗ್ಯ. ಆಗ್ಲಿ ಆಗ್ಲಿ, ಅರ್ಥ ಆಗುತ್ತೆ. ಪಾರು, ನಾನೀಗ ನಿಂದು ಮೊದಲನೇ ಪೇಷಂಟ್ ಅಲ್ವಾ, ಈಗ ಫೀಸ್ ಎಷ್ಟು ಅಂತ ಹೇಳು ಕೊಡಮ್ಮ ಅಲ್ವಾ? ನಿಂಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು. ಇದೊಂಥರ ಸಂದಾಗೈತಲ್ವಾ ಅಲ್ವಾ ಮೇಡಮ್ ಅವರೇ? ಎಷ್ಟಾಗುತ್ತೋ ಅಷ್ಟು. ಈಗ ನಮ್ಮ ಪಕ್ಕದ ಊರಾಗೆ ಒಬ್ಬ ಡಾಕ್ಟರ್ ಅವರೇ, ಅವರು ಎಲ್ರಿಗೂ 5 ರೂಪಾಯಿನಾಗೆ ಚಿಕಿತ್ಸೆ ಕೊಡ್ತಾರಂತೆ. ಬಡಬಗ್ರಿಗೆಲ್ಲ ಅವ್ರ ಕೈಯಿಂದನೇ ಔಷಧಿ ಕೊಡ್ತಾರಂತೆ. ನಾವ್ಯಾಕೆ ಹಂಗೆಯ ಅವ್ರ ಬಡಬಗ್ರಿಗೆಲ್ಲ ಅಥವಾ ಎಲ್ಲರಿಗೂ ಅವ್ರ ಕೈನಾಗ ಎಷ್ಟಾಗುತ್ತೋ ಅಷ್ಟು ಫೀಸ್ ಕೊಡ್ಲಿ, ಏನಂತೀರಾ? ಒಳ್ಳೆ ಯೋಚನೆ. ನನಗಂತೂ ಈ ಕಾನ್ಸೆಪ್ಟ್ ಇಷ್ಟ ಆಯ್ತು. ಹಂಗಾರೆ ಒಂದು ಕೆಲಸ ಮಾಡಬಾ, ಗೋಡಂಬಿ ತತ್ತಾರಲ್ಲ ಉಂಡಿಯ, ಅಣ್ಣ ಈ ಉಂಡಿನಾಗೆ ನಾನ್ ಇರೋದು ಇಟ್ಟೆ, ಇದನ್ನ ನಾನು ಹಾಕ್ತೀನಿ. ನಮ್ಮ ಜನಗಳಿಗೆ ಉಪಯೋಗ ಆಗಲಿ ಅಂತ ನಮ್ಮ ಮಾಕಾಳದ ಸಾಕ್ಷಿಯಾಗಿ ಒಂದು ಮಾತು ಹೇಳ್ತೀನಿ ನಾನು. ನಮ್ಮ ಡಾಕ್ಟರ್ ಪಾರ್ವತಿ ಕ್ಲಿನಿಕ್ಗೆ ಯಾರೇ ಬರಲಿ ಚಿಕಿತ್ಸೆಗೆ ಅಂತ ಅವ್ರಿಗೆ ಡಾಕ್ಟರ್ ಪಿಜು ಅಂತ ಇರಕ್ಕಿಲ್ಲ. ಅದ್ರ ಬದಲು ಅವ್ರ ಕೈನಾಗ ಎಷ್ಟಾಯ್ತದೋ ಅಷ್ಟನ್ನ ಹುಂಡಿಗಾಕ್ಲಿ. ಈ ಹುಂಡಿಗಾಕಿರೋ ಹಣನ ಮುಂದೊಂದಿಲ್ಲ ನಾವು ನಮ್ಮ ಊರ್ನಾಗೆ ಒಂದು ಧರ್ಮಾಸ್ಪತ್ರೆ ಕಟ್ಟಕ್ಕೆ ಬಳಸ್ಕೊಳ್ಳೋಣ. ಗೋಡಂಬಿ ಗೊರ್ಕೆ, ಇದನ್ನ ಇಡೀ ಊರಿಡೀ ಟಾಮ್ ಮಾಡ್ಕೊಂಬಂದ್ರಲ್ಲ. ಯಾರ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡು ಹಾಕ್ಲಿ, ಇಲ್ಲ ಅಂತಂದ್ರೆ ಒಂದು ಗಿಡ ಕೊಡ್ಲಿ, ಅವ್ರ ಹೆಸರಲ್ಲಿ ನಾವು ನಡೋಣ. ಅದು ಕೊಡೋಕ್ಕೆ ಸಾಧ್ಯ ಆಗದೆ ಹೋದ್ರೆ ಅವ್ರ ಸಮಯ ನಮಗೆ ಕೊಡಲಿ. ವಾರದಲ್ಲಿ ಒಂದಿನ ಈ ಹಳ್ಳಿನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಲಿ. ಆಗ ಆ ಹಳ್ಳಿನೂ ಸ್ವಚ್ಛವಾಗಿರುತ್ತೆ, ಅವ್ರ ಆರೋಗ್ಯನೂ ಕಾಪಾಡ್ಕೋಬೋದು. ನಿಜ ನೋಡು ಪಾರು, ನಿನಗೆ ಹೇಳಬೇಕಾಗಿರೋದೇನಿಲ್ಲ, ಆದರೆ ಏನು ಮಾಡಲಿ, ಆಗ ಟೀಚರ್ ಆಗಿದೆ, ಈಗ ಹೆಡ್ ಮಿಸ್ ಆಗಿದ್ದೀನಿ. ಸೊ ಉಪದೇಶ ಕೊಡೋದು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ, ಹಾಗಾಗಿ ಕೇಳಿಸ್ಕೊ. ನೋಡು, ನಾವು ಮಾಡೋ ಕೆಲಸ ಪ್ರತಿದಿನ ಹಾಜರಿ ಕೊಡೋ ಹಾಗಾಗಬಾರ್ದು. ಇನ್ನೊಬ್ರು ನಮ್ಮನ್ನು ನೋಡಿ ಮಾದರಿ ತಗೊಳ್ಳೋ ಹಾಗಿರಬೇಕು. ಆ್ಯಂಡ್ ನೀನು ಕಲ್ತಿರೋ ವಿದ್ಯೆ ನಿನ್ನನ್ನಷ್ಟೇ ಅಲ್ಲ, ಎಲ್ಲರನ್ನೂ ಕಾಪಾಡಬೇಕು. ಸೊ ಏನೇ ಸಂದರ್ಭ ಇದ್ರೂ ನೀನು ಜನಗಳ ಆರೋಗ್ಯನ ಕಾಪಾಡಬೇಕು, ಅದು ನಿನ್ನ ಧರ್ಮ ಆಗಿರಬೇಕು. ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಸುತ್ತೆ, ನೆಕ್ಸ್ಟ್ ಟೈಮ್ ಕಂಟಿನ್ಯೂ ಮಾಡ್ತೀನಿ. ನಾನು ಬಂದಿದ್ದ ಉದ್ದೇಶ ಏನು ಅದನ್ನ ಮುಗಿಸೋಣ. ಬನ್ನಿ ಬರ್, ನೀನು ಮಾಡ್ತಿರೋ ಕೆಲಸದಲ್ಲಿ ನಂಗೆ ತುಂಬಾ ಹೆಮ್ಮೆ ಇದೆ. ನೀನು ನಡೀತಿರೋ ಈ ಹೊಸ ದಾರಿಯಲ್ಲಿ ಯಾವ ಅಡಚಣೆನೂ ಬರಬಾರ್ದು, ನೀನು ಎಲ್ರಿಗೂ ಟ್ರೀಟ್ಮೆಂಟ್ ಕೊಡೋದ್ರಲ್ಲಿ ತಡ ಆಗಬಾರ್ದು ಅಂತ ನಿಮಗೋಸ್ಕರ, ಹಳ್ಳಿಯವ್ರಿಗೋಸ್ಕರ ನನ್ನ ಮತ್ತು ಗೌತಮ್ ಪರವಾಗಿ ಒಂದು ಪುಟ್ಟ ಕಾಣಿಕೆ. ಕರ್ಸರಲ್ಲ. ಅನೌನ್ಸ್ಮೆಂಟ್. ಮಿಂಚಿ ಮರೆಯಾಗಿದ್ರು ಎಲ್ಲರ ಮನಸ್ಸಲ್ಲಿ ರಾಜನಾಗಿ ಮೆರೆತಿರೋ ರಾಜ್ಕುಮಾರ್ ಅಪ್ಪು ಅವರ ಹೆಸರಿನಲ್ಲಿ
ಈ ಆಂಬ್ಯುಲೆನ್ಸ್ ನಮಗೋಸ್ಕರ ನಮ್ಮ ಹಳ್ಳಿಗೋಸ್ಕರ ಗೌತಮ್ ಸರ್ ಕೊಡ್ಸಿರೋದು. ಗೌತಮ್ ಸರ್ಗೆ, ಭೂಮಿಕಾ ಮೇಡಮ್ಗೆ, ಭೂಮಿಕಾ ಮೇಡಮ್ಗೆ, ಅಪ್ಪು ಸರ್ಗೆ. ಮೇಡಮರೇ, ಇವತ್ತು ಈ ಕಾರ್ಯಕ್ರಮ ಎಲ್ಲ ಹೆಂಗಾಯ್ತದೋ ಏನೋ ಅಂತ ನಂಗೆ ಭಯ ಆಗೋಯ್ತು. ಆದರೆ ಆ ದ್ಯಾವ್ರೆ ಬಂದು ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋದಂಗೆ ಎಲ್ಲಾನು ಸಂದಾಗೆ ಆಯಿತು. ಇನ್ನೂ ನಿಮ್ಮ ಸಮಯ ನಾನು ತಿನ್ನಕ್ಕಿಲ್ಲ. ನಂಗೆ ಗೊತ್ತೈತೆ ಗೌತಮ್ ಸರು ನಿಮ್ಮನ್ನ ಕಾಯ್ತಾ ಇರ್ತಾರೆ ಅಂತ. ಆದರೆ ಇವತ್ತು ಬಂದಿದ್ದು ನಮಗೆ ಅಂದರೆ ಖುಷಿ ಆಗ್ಬಿಡ್ತು. ಅಯ್ಯೋ ಪ್ಲೀಸ್ ಪಾರು, ಚಿನ್ನದಂಥ ಗಂಟ, ಬಂಗಾರದಂಥ ಮನೆ ಆ್ಯಂಡ್ ಅತ್ತೆ ಮಾವ ದೇವ್ರ ಸ್ವರೂಪ, ಇದೆಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ. ನಿಮ್ಮಿಬ್ರಿಗೂ ಯಾವ ಸಮಸ್ಯೆನೂ ಬರದೇ ಇರಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊತೀನಿ. ಹಾಗೇನಾದರೂ ಆದರೆ ನನ್ನ ನಂಬರ್ ಏನ ಹತ್ರ ಇದೆಯಲ್ಲ, ಕಾಲ್ ಸರಿನಾ? ಬರ್ತೀನಿ. ಭೂಮಿಕೆ ಮೇಡಮರೇ, ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನನ್ನ ಪಾರು ಮನ್ಸಾಗೆ ನನ್ನ ಮೇಲೆ ವಿರುತ್ತಿ ಹುಟ್ಟಿಸಿದ ಪುಣ್ಯಾತ್ಮರು ನೀವು. ಇವತ್ತು ಪಾರು ಕನಸಿನ ದಿನ, ಕ್ಲಿನಿಕ್ ಓಪನ್ ಆಯ್ತದೆ. ಪಾರು ಕನಸಿಗೆ ನೀವು ಸಾಕ್ಷಿ ಆಗಬೇಕು ಅಂತ ಒಂದೇ ಒಂದು ಫೋನ್ ಮಾಡಿ ಹೇಳ್ದೆ. ಹಿಂದೆ ಮುಂದೆ ಯೋಚನೆ ಮಾಡಿದೆ. ನಮ್ಮ ಯಾಕಿರೋ ಪಿರುತಿಯಿಂದ ನೀವು ಬಂದೀರ. ನಿಮ್ಮ ಉಪಕಾರನ ಯಾವತ್ತೂ ಮರೆಯೋಕ್ಕಾಗಿಲ್ಲ, ಯಾವತ್ತೂ ಮರೆಯೋಕ್ಕಿಲ್ಲ. ಶಿವೋರೆ, ನಿಮ್ಮ ಋಣ ನನ್ನ ಮೇಲೆ ತುಂಬಾ ಇದೆ. ಸೊ ನಾನು ಮಾಡಿದ್ದೇನಿಲ್ಲ, ಪ್ಲೀಸ್ ಥ್ಯಾಂಕ್ ಯು ಹೇಳಿಬಿಟ್ಟು ನನ್ನನ್ನು ಎಂಬ್ಯಾರಸ್ ಮಾಡಬೇಡಿ. ಬರ್ತೀನಿ. ಬರ್ತೀನಿ. ಬಾ. ಎಲ್ಲಿಗೆ? ಇಲ್ಲ ನಮ್ಮವ ಇಷ್ಟು ದೊಡ್ಡ ಸರ್ಪ್ರೈಸ್ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನು ಶಿವಣ್ಣ, ನಿಮ್ಮ ಸೀನಿಯರ್ ನೋಡಿದ್ರೆ ಪೊಲೀಸರು ಎಳ್ಕೊಂಡೋಗೋರು, ನೀನು ನೋಡಿದ್ರೆ ಸಂಭ್ರಮ ಪಟ್ಕೊಂಡು ಕ್ಲಾಪ್ಸ್ ಆಗ್ತಾ ಇದೆಯಾ? ಏನು ಹೇಳ್ತಿದ್ಯಾ? ನನ್ನ ಬಾಮೈದ ಸೀನನ್ನ. ಹ್ಞೂ ಶಿವಣ್ಣ. ನೀವು ಅಂಗಡಿ ತವರಿಲ್ಲ, ನಾವು ನೋಡ್ಕೊ ಬರ್ತೀವಿ. ನಡಿ. ನಾನು ಸೀನಾನು ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಚಿಕ್ಕ ವಯಸ್ಸಿನೂ ಕಾಲು ಎಳ್ಕೊಂಡು ಜಗಳ ಮಾಡ್ಕೊಂಡೇ ಬಂದಿದ್ದೀವಿ. ಮೊನ್ನೆನೂ ಅಷ್ಟೇ ಯಾವುದೋ ಒಂದು ವಿಷಯಕ್ಕೆ ಹೀಗೆ ಸಣ್ಣದಾಗಿ ಮಾತಾಡ್ತಾ ಅವ್ರು ನಂಗೆ ಮೊಟ್ಕಿದ್ರು ಅಷ್ಟೇ. ಅದಕ್ಕೆ ಮಾವ ಅದನ್ನು ನಿಜವಾದ ಜಗಳ ಅಂತ ಅಂದ್ಕೊಂಡು ಅವ್ರು ನಂಗೆ ಇನ್ನೇನು ಕಪಾಳಕ್ಕೆ ಹೊಡೆದೇ ಬಿಟ್ರು ಅಂತೆಲ್ಲ ಅಂದ್ಕೊಂಡು ಪೊಲೀಸ್ ಅವ್ರನ್ನೆಲ್ಲ ಕರೆದ್ರು. ನೀವೆಲ್ಲ ಅಂದ್ಕೊಂಡಾಗೆ ಏನೂ ಆಗಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ಅದಕ್ಕೆ ನಿಜ ಅಣ್ಣ. ರಶ್ಮಿ, ಮಾವ, ಅವತ್ತು ನೀವು ಹೇಳಿದ್ರಿ ಅಂತ ಇವ್ರು ಅರೆಸ್ಟ್ ಆಗೋವಾಗ ನಾನು ಏನೂ ಮಾತಾಡಲಿಲ್ಲ. ಆದರೆ ಇವತ್ತು ನಾನು ಮಾತಾಡಲೇಬೇಕು ಮಾವ. ನೀವೇನು ಹೇಳಬೇಡಿ ಪ್ಲೀಸ್. ಇಲ್ಲ ಅಂದರೆ ನನ್ನ ಮೇಲೆ ಆಣೆ. ಅಣ್ಣ, ಅದಕ್ಕೆ ನನ್ನ ಗಂಡ ತುಂಬ ಒಳ್ಳೆಯವರು. ದಯವಿಟ್ಟು ನನ್ನ ನಂಬಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ.